ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂತಹ ನಮಸ್ಕಾರಗಳು. MHRD UDISನಲ್ಲಿ ಇದೇ ತಿಂಗಳು 15ನೇ ತಾರೀಕಿನೊಳಗಡೆ ಟೀಚರ್ ಮಾಡ್ಯೂಲ್ ಏನಿದೆ, ಆ ಟೀಚರ್ ಮಾಡ್ಯೂಲ್ನ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು. ಏನೇನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಬ್ರೌಸರ್ಗೆ ಹೋಗಿ ಅಲ್ಲಿ UDIS ಪ್ಲಸ್ ಅಂತೇಳಿ ಟೈಪ್ ಮಾಡಿ. ಸೊ ನೆಕ್ಸ್ಟು ಇದರಲ್ಲಿ UDIS ಪ್ರೊಫೈಲ್ ಇದೆ, ಅದರ ಮೇಲೇ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಶಾಲೆದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದರೆ ಇಲ್ಲಿ ಲಾಗಿನ್ ಕೊಡಿ. ಸೊ ಲಾಗಿನ್ ಕೊಟ್ಟಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಟೀಚರ್ ಅಂತ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಮತ್ತೊಮ್ಮೆ ಇಲ್ಲಿ ಟೀಚರ್ ಮಾಡ್ಯೂಲ್ಗೆ ಲಾಗಿನ್ ಕೇಳುತ್ತೆ. ನಿಮ್ಮ UDIS ಪ್ಲಸ್ದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ, ಹಾಗೆ ಈ ಒಂದು ಬಾಕ್ಸಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಸೊ ಇಷ್ಟು ಆದಮೇಲೆ ಇಲ್ಲಿ ಅಗೇನ್ ಲಾಗಿನ್ ಇರುತ್ತೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಪೇಜ್ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಓಪನ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ VTP DCF ಟು ಫಿಲ್ ದ ಡೇಟಾ ಅಂತ ಹೇಳಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜ್ ಬರುತ್ತೆ. ಸೊ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ. ಇಂಪೋರ್ಟ್ ಟೀಚರ್, ಯಾರಾದರೂ ನಿಮ್ಮ ಶಾಲೆಗೆ ವರ್ಗಾವಣೆ ಆಗಿ ಬಂದಿದ್ದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಆ ಟೀಚರ್ದು ನ್ಯಾಷನಲ್ ಕೋಡನ್ನು ಹಾಕಿ, ಹಾಗೆ ಅವ್ರದ್ದು ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ಅವ್ರದ್ದೆಲ್ಲ ಡೇಟಾ ನಿಮಗೆ ಬರ್ತದೆ. ಅದನ್ನು ನೀವು ಇಂಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಿ ಟೀಚಿಂಗು ನಾನ್ ಟೀಚಿಂಗ್ ಎರಡೂ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟೀಚರ್ದು ನ್ಯಾಷನಲ್ ಕೋಡ್ನ ನೀವು ಸರ್ಚ್ ಮಾಡಲಿಕ್ಕೆ ಆಪ್ಷನ್ಸ್ ಓಪನ್ ಆಗುತ್ತೆ, ನೀವು ಮಾಡ್ಕೊಳ್ಳಿ. ಈಗ ನಾವು ಟೀಚರ್ ಮಾಡ್ಯೂಲ್ನಲ್ಲಿ ಮಾಡಬೇಕಾಗಿರೋದು ಮುಖ್ಯವಾಗಿ ಇಲ್ಲಿ ಎಷ್ಟು ಜನ ಶಿಕ್ಷಕರು ಇರ್ತಾರೆ ಅನ್ನೋದು ಅಷ್ಟು ಸಂಖ್ಯೆಯನ್ನು ಇಲ್ಲಿ ತೋರಿಸ್ತಾ ಇರುತ್ತೆ. ಇದನ್ನು ನೀವು ಕರೆಕ್ಟಾಗಿ ನೋಡಬೇಕು. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಆ್ಯಡ್ ಟೀಚಿಂಗ್ ಸ್ಟಾಫ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಶಾಲೆಗೆ ಯಾರಾದರೂ ಹೊಸ್ದಾಗಿ ಟೀಚರ್, ಈಗ GPT ಟೀಚರ್ಸು ಯಾರಾದರೂ ಹೊಸ್ದಾಗಿ ಅಪಾಯಿಂಟ್ ಆಗಿರೋರು ಬಂದರೆ, ಸೊ ಅವ್ರನ್ನ ನೀವು ಆ್ಯಡ್ ಟೀಚಿಂಗ್ ಸ್ಟಾಫ್ ಆಪ್ಷನ್ನ ಕ್ಲಿಕ್ ಮಾಡಿ. ಅಲ್ಲಿ ಡೀಟೇಲ್ಸ್ ಏನೇನು ಓಪನ್ ಆಗುತ್ತೆ ಅವ್ರದ್ದು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗ್ತದೆ. ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ ಯಾರಾದರೂ ಹೊಸ್ದಾಗಿ ಅಪಾಯಿಂಟ್ ಆಗಿದ್ದರೆ ಈ ಸೆಕೆಂಡ್ ಆಪ್ಷನನ್ನು, ಅಂದರೆ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತೇನಿದೆ ಅದನ್ನು ಕ್ಲಿಕ್ ಮಾಡಿ ನೀವು ಫಿಲ್ ಮಾಡಬೇಕಾಗ್ತದೆ. ಈಗ ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಟೋಟಲ್ 2, ಅಂದರೆ ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಶಾಲೆಯಲ್ಲಿ 2 ಶಿಕ್ಷಕರಿದ್ದಾರೆ, ಟೋಟಲ್ 2. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಮುಂದಗಡೆ ಇನ್ಕಂಪ್ಲೀಟ್ ಅಂತ ಹೇಳಿದೆ, ಅಂದರೆ ಇಲ್ಲಿ ಕಂಪ್ಲೀಟೆಡ್ ಅಂತ ಹೇಳಿ ಬರಬೇಕು. ನಾವು ಏನು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ ಏನಿದ್ದಾರೆ ಅವ್ರದ್ದು ಇನ್ಫಾರ್ಮೇಷನ್, ಅವ್ರದ್ದು ಏನು ಇನ್ಫಾರ್ಮೇಷನ್ ಇರ್ತದೆ ಅದೆಲ್ಲ ನಾವು ಮತ್ತೊಮ್ಮೆ ಅಪ್ಡೇಟ್ ಮಾಡಬೇಕು. ಇದು ಪ್ರತಿ ವರ್ಷ ಆಗುವಂಥದ್ದು. ಈಗ ನಾನು ಇಲ್ಲಿ 2 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಟೀಚರ್ಸ್ದು ಡೀಟೇಲ್ಸ್ ಓಪನ್ ಆಗುತ್ತೆ. ಇದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದರೆ ನೀವು ಆಧಾರ್ನ ವೆರಿಫಿಕೇಷನ್ ಮಾಡ್ಕೋಬೋದು, ಇಲ್ಲಾಂದರೂ ನೀವು ಸ್ಕಿಪ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ 3 ಫಾರ್ಮ್ ಅವರಿಗೆ ಓಪನ್ ಆಗ್ತದೆ. ಒಂದು ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ. ಸೊ ಇಲ್ಲಿ ಕಂಪ್ಲೀಟ್ ಅಂತ ಬರಬೇಕು ಆ್ಯಕ್ಷನಲ್ಲಿ. ಆದಮೇಲೆ ಹಾಗೇನು ಏನಾದರೂ ಟ್ರಾನ್ಸ್ಫರ್ ಆದರೆ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಕೊಡಬೇಕಾಗುತ್ತೆ. ಫಸ್ಟು ಈ 3 ಪೇಜಸ್ ಏನಿದೆ, ಈ 3 ಆಪ್ಷನ್ಸ್ನ ನೀವು ಕ್ಲಿಯರ್ ಮಾಡಿ. ಈಗ ನಾನು ಈ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಆಲ್ರೆಡಿ ಫಿಲ್ ಆಗಿರುತ್ತೆ. ಸಮ್ ಫೀಲ್ಡ್ಸಲ್ಲಿ ಮಾತ್ರ ಏನೋ ರಿಕ್ವೈರ್ ಇರುತ್ತೆ, ಕಂಪಲ್ಸರಿ ಅದನ್ನು ಹಾಕಬೇಕು. ಇಲ್ಲಿ ಕೇಳ್ತಾರೆ ಆಧಾರ್ ನಂಬರ್ ಆಫ್ ಸ್ಟಾಫ್ ಅಂತ, ಇದನ್ನು ಬೇಕಾದರೆ ನೀವು ಚೆಕ್ ಬಾಕ್ಸ್ನ ಓಕೆ ಕೊಡಿ. ಸೊ ಇನ್ನು ಉಳಿದಿರೋಂಥದ್ದೆಲ್ಲ ಇರುತ್ತೆ. ಸೊ ಆವಾಗ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಡೇಟ್ ಅಂತ ಹೇಳಿರುತ್ತೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಏನಾದರೂ ಅದು ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಧಾರ್ ನಂಬರ್ ನಿಮಗೆ ಗೊತ್ತಿದ್ದರೆ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಗೊತ್ತಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನೀವು ಇಲ್ಲಿ ಅಪ್ಡೇಟ್ ಕೊಡಿ. ಸೊ ಕೊಟ್ಟಾಗ ಏನಾಗುತ್ತೆ, ಅದು ನೋಡಿ ಈ ಥರ ಜನರಲ್ ಪ್ರೊಫೈಲ್ ಕಂಪ್ಲೀಟ್ ಆಗುತ್ತೆ. ಆಧಾರ್ ನಂಬರ್ ಗೊತ್ತಿಲ್ಲ ಅಂದರೆ ಅಪ್ಡೇಟ್ ಮಾಡಿ. ನೆಕ್ಸ್ಟ್ ನೀವು ಯಾವಾಗ ಬೇಕಾದರೂ ಓಪನ್ ಮಾಡಿ ಆಧಾರ್ ಕಾರ್ಡನ್ನು ಹಾಕ್ಕೋಬೋದು, ನಂಬರ್ ಹಾಕ್ಬೋದು. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ಒಂದು ಇನ್ಫಾರ್ಮೇಷನ್ನ ಕೇಳುತ್ತೆ. ಇಲ್ಲಿ ಡೆಪ್ಟೇಷನ್ಸ್ ಮಾಹಿತಿ ಇರುತ್ತೆ, ಒಂದಿಷ್ಟು ನೋಡಿಬಿಟ್ಟು ನೀವು ಕ್ಲಿಯರಾಗಿ ನೋಡಿ ಹಾಕಿ. ಸೊ ಎಲ್ಲ ಇನ್ಫಾರ್ಮೇಷನ್ಸು ನಿಮ್ಗೆ ಅನಿಸಿರೋವಂಥದ್ದು ಕರೆಕ್ಟ್ ಇದೆ ಅಂದಾಗ ನೀವೇನು ಮಾಡಬೇಕು, ಇಲ್ಲಿ ಅಪ್ಡೇಟ್ ಕೊಡಿ.
ಸೊ ಅಪ್ಡೇಟ್ ಕೊಟ್ಟಾಗ ಅದು ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ನೆಕ್ಸ್ಟು ಥರ್ಡ್ ಪೇಜಲ್ಲಿ ಇದ್ದೀರಾ. ಇಲ್ಲಿ ಥರ್ಡ್ ಪೇಜಲ್ಲಿ ನೋಡ್ಕೋಬೇಕು ಏನೇನು ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಇಲ್ಲಿ ಆಲ್ರೆಡಿ ಇದೆ. ಸೊ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ 2 ಆಪ್ಷನ್ಸ್ ಕೇಳ್ತಾ ಇದ್ದೇನೆ, ವೆದರ್ ಟೀಚರ್ ಈಸ್ CTET ಆರ್ TET ಕ್ವಾಲಿಫೈಡ್ ಅಂತ. ಸೊ ಅದನ್ನು ನೋಡ್ಕೋಬೇಕು. ಇಲ್ಲಿ ಮುಂದಗಡೆ ಎಸ್ ಆರ್ ನೋ ಇರುತ್ತೆ. ಅಂದರೆ CTET ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಅದು ಹಾಗಿದ್ರೆ ಇಲ್ಲಿ ಎಸ್ ಕೊಡಿ. STET ಅಂದರೆ ಸ್ಟೇಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ನೀವು ಆದರೆ ಕೊಡಿ, ಇಲ್ಲಾಂದರೆ ಅದ್ರ ಮೇಲೆ ನೋ ಆಪ್ಷನ್ ಮೇಲೆ ನೀವು ಹಾಕ್ಕೊಂಡು ಹೋಗಬೇಕು. ಸೊ ಇದಿಷ್ಟು ಆದಮೇಲೆ ಮತ್ತೆ ಇಲ್ಲಿ ನೀವು ಅಪ್ಡೇಟ್ ಕೊಡಿ. ಸೊ ಅಪ್ಡೇಟ್ ಕೊಟ್ಟಾಗ ಇಲ್ಲಿ ಒಂದು ಆಪ್ಷನ್ ಕೇಳುತ್ತೆ, ವೆದರ್ ಟೀಚರ್ ರಿಸೀವ್ಡ್ ಟ್ರೈನಿಂಗ್ ಅಂಡರ್ ನಿಷ್ಠಾ ಅಂತ. ಸೊ ಇದಕ್ಕೆ ನೀವು ಎಸ್ ಅಂತ ಹೇಳಿ ಕೊಡಿ. ಸೊ ಕೊಟ್ಟಾದಮೇಲೆ ಒನ್ಸೆಗೆ ನೀವು ಅಪ್ಡೇಟ್ ಕೊಟ್ಟರೆ ಸೊ ಏನಾಯಿತು, ಆ ಟೀಚರ್ದು ಎಲ್ಲ ಇನ್ಫಾರ್ಮೇಷನ್ನು ಕಂಪ್ಲೀಟ್ ಆಯಿತು. ನೋಡಿರಿ ಇಲ್ಲಿ ಕಂಪ್ಲೀಟ್ ಅಂತ ಬಂದಿದೆ, ಕಂಪ್ಲೀಟ್ ಅಂತ ಬಂದಿದೆ. ಸೊ ಹಾಗೆಯೇ ಈಗ ಸೆಕೆಂಡ್ ಟೀಚರ್ದು ನೋಡೋಣ. ಇವ್ರದ್ದು ಅಷ್ಟೇ ಈ ರೀತಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಪ್ಡೇಟ್ ಇರುತ್ತೆ, ಅಪ್ಡೇಟ್ ಕೊಡಿ. ಸೊ ನಂತರ ಸೆಕೆಂಡ್ ಒನ್ ತಗೊಳ್ಳಿ. ಸೆಕೆಂಡ್ ಒನ್ನಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಅಪ್ಡೇಟ್ ಕೊಡಿ. ಸೊ ನೆಕ್ಸ್ಟು ಥರ್ಡ್ ಒನ್ ಮೇಲೆ ಅಪ್ಡೇಟ್ ಕೊಡಿ. ಸೊ ಆಗಲಿಲ್ಲ ಅಂದಾಗ ಇಲ್ಲಿ ಕೇಳುತ್ತೆ, ಇದು ನಿಷ್ಠಾ ಟ್ರೈನಿಂಗ್ ಆಗಿರೋದನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ CTET ಮತ್ತು STET ಕ್ವಾಲಿಫೈಡ್ ಅಂತ ಕೇಳುತ್ತೆ. ಸೊ ಓಕೆ. ಸೊ ಇಲ್ಲಿ ಈ ರೀತಿ ನೀವು ಅಪ್ಡೇಟ್ ಮಾಡಬೇಕು. ಈ ರೀತಿ ಗ್ರೀನ್ ಕಲರಲ್ಲಿ ಬಂದರೆ ನಿಮ್ಮ ಶಾಲೆದು ಎಲ್ಲ ಶಿಕ್ಷಕರದು ಮಾಹಿತಿ ಅಪ್ಡೇಟ್ ಆಗಿದೆ ಅಂತ. ಸೊ ಈಗ ನಾನು ತೊಗೊಂಡಿರೋ ಶಾಲೆಯಲ್ಲಿ ಒಬ್ಬರು ಮೇಡಮ್, ಇವರು ಕಲ್ಪನಾ ಅಂತ, ಇವರು ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಅವ್ರನ್ನ ನಾನು ಈ ಶಾಲೆಯಿಂದ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ನಾನು ಇದನ್ನು ಲೆಫ್ಟ್ ಸ್ಕೂಲ್ ಆಪ್ಷನ್ ಇದೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಅವ್ರದ್ದು ಡೀಟೇಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಕೇಳುತ್ತೆ. ಇಲ್ಲಿ ರೀಸನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ರಿಟೈರ್ಡ್ ಆಗಿರೋರು ನೀವು ರಿಮೂವ್ ಮಾಡ್ಬೋದು. ಹಾಗೆಯೇ ಟ್ರಾನ್ಸ್ಫರು ಮತ್ತು ಶಿಫ್ಟೆಡ್ ಅನದರ್ ಸ್ಕೂಲ್ಗೆ ಹೋಗಿರೋರು ನೀವು ರಿಮೂವ್ ಮಾಡ್ಬೋದು. ಡ್ಯೂ ಟು ಜಾಬ್ ಲೆಫ್ಟು ಬಿಟ್ಟಿರೋರನ್ನ ಮಾಡ್ಬೋದು. ಡೆತ್ ಆಗಿರೋನು ರಿಮೂವ್ ಮಾಡ್ಬೋದು. ಸೊ ರಾಂಗ್ ಆಗಿ ಯಾವುದಾದ್ರೂ ಬೇರೆ ಶಾಲೆಯಿಂದ ನಿಮ್ಮ ಶಾಲೆಗೆ ಇಂಪೋರ್ಟ್ ಆಗಿದ್ದರೆ ಅವ್ರನ್ನ ರಿಮೂವ್ ಮಾಡ್ಬೋದು. ಅಥವಾ ಏನಾದರೂ ಡೂಪ್ಲಿಕೇಟ್ ಆಗಿದ್ರೆ ಒಬ್ಬ ಶಿಕ್ಷಕರದೇ ಮಾಹಿತಿ 2 ಸಲ ಇದ್ದರೆ ಒಂದನ್ನು ಡೂಪ್ಲಿಕೇಟನ್ನು ರಿಮೂವ್ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಈಗ ನಾನು ತೊಗೊಂಡಿರುವಂಥದ್ದು ಟ್ರಾನ್ಸ್ಫರ್ಡು, ಹಂಗಾಗಿ ಈ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ರಿಮಾರ್ಕ್ಸ್ನಲ್ಲಿ ಟ್ರಾನ್ಸ್ಫರ್ ಟು ಅನದರ್ ಸ್ಕೂಲ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಇಲ್ಲಿ ಲಾಸ್ಟ್ ಡೇಟು ಸರ್ವಿಸ್ ಕೇಳುತ್ತೆ. ಸೊ ನೀವು ಒಂದು ಡೇಟನ್ನು ಹಾಕಿ ನೀವೇನು ಮಾಡಬೇಕು, ಇದನ್ನು ಲೆಫ್ಟ್ ಸ್ಕೂಲ್ ಹೊಡೆದ್ರೆ ಸೊ ಒಂದು ಪಾಪಪ್ ಪೇಜ್ ಬರುತ್ತೆ. ಆರ್ ಯು ಶ್ಯೂರ್ ಟು ಸೆಂಡ್ ದಿಸ್ ಪರ್ಟಿಕ್ಯುಲರ್ ಸ್ಟಾಫ್ ಟು ಡ್ರಾಪ್ ಬಾಕ್ಸ್ ಅಂತ ಕನ್ಫರ್ಮ್ ಕೊಡಿ. ಸೊ ಕನ್ಫರ್ಮ್ ಕೊಟ್ಟರೆ ಆ ಟೀಚರ್ದು ಇನ್ಫಾರ್ಮೇಷನ್ ಏನಾಗ್ತದೆ, ಅವರು ಲೆಫ್ಟ್ ಸ್ಕೂಲು ಅವರು ಆಚೆ ಹೋಗ್ತಾರೆ, ಅಂದರೆ ಡ್ರಾಪ್ ಬಾಕ್ಸ್ಗೆ ಹೋಗ್ತಾರೆ. ಅವ್ರು ಯಾವ ಶಾಲೆಗೆ ವರ್ಗಾವಣೆ ಆಗಿರ್ತಾರೆ ಅವರು ಅದನ್ನು ಇಂಪೋರ್ಟ್ ಮಾಡ್ಕೋತಾರೆ. ಸೊ ಟೋಟಲಿ ನಿಮ್ಮ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಅಷ್ಟು ಶಿಕ್ಷಕರದು ಈ 3 ಫಾರ್ಮ್ಸ್ ಏನಿದೆ ಇದನ್ನು ಅಪ್ಡೇಟ್ ಮಾಡಬೇಕು. ಸೊ ಎಲ್ಲರದ್ದು ಕೂಡ ಈ ರೀತಿ ಗ್ರೀನ್ ಕಲರ್ ಬಂದರೆ ಮಾತ್ರ ನಿಮ್ಮದು ಟೀಚರ್ ಮಾಡ್ಯೂಲು ಆಗಿದೆ ಅಂತೇಳಿ ಪರಿಗಣಿಸ್ತಾರೆ. ಸೊ ದಯವಿಟ್ಟು ಇದಕ್ಕೆ ಸಮಯಾವಕಾಶ ಜಾಸ್ತಿ ಇಲ್ಲ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಅಷ್ಟು ಇನ್ಫಾರ್ಮೇಷನ್ನ ಈಗ ನಾನೇನು ಹೇಳಿದ್ದೀನಿ ಈ ವಿಡಿಯೋ ಪ್ರಕಾರ ನೀವು ಮಾಡಿ. ಟ್ರಾನ್ಸ್ಫರ್ ಆಗಿರೋರನ್ನ ಲೆಫ್ಟ್ ಸ್ಕೂಲ್ ಕೊಡಿ, ಟ್ರಾನ್ಸ್ಫರ್ ಆಗಿ ಬಂದಿರೋರನ್ನ ಇಂಪೋರ್ಟ್ ಮಾಡಿಕೊಂಡು ಅವ್ರದ್ದು ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.